ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಬಂಡೆಬಾವಿ ಎನ್ನುವ ಗ್ರಾಮಕ್ಕೆ ನಾವು ಇವತ್ತು ಬಂದೀವ್ರಿ. ಇಲ್ಲಿ ಬಂಡೆ ಬಸವೇಶ್ವರ ದೇವಸ್ಥಾನದಲ್ಲಿ ಇವತ್ತು ಪಲ್ಲಕ್ಕಿ ಉತ್ಸವ, ನಂದಿಕೋಲು ಕುಣಿತ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ವೀರಗಾಸೆ ಕುಣಿತ, ಇದನ್ನು ನಾವು ಪುರವಂತರ ಕುಣಿತ ಅಂತ ಕರಿತೀವ್ರಿ. ಇಷ್ಟೆಲ್ಲ ಕಾರ್ಯಕ್ರಮಗಳು ಈ ಒಂದು ದೇವಸ್ಥಾನದ ಆವರಣದಲ್ಲಿದ್ದು, ಈ ದೇವಸ್ಥಾನದ ಸ್ಥಾಪನೆಯ ಮಹಿಮೆ, ಹಿನ್ನೆಲೆ ಹಾಗೂ ಈ ಕಾರ್ಯಕ್ರಮದ ವಿಸ್ತಾರ ರೂಪವನ್ನು ಇವತ್ತು ನಾವು ತೋರಿಸ್ತೀವಿ. ಬನ್ನಿ ವೀಕ್ಷಕರೇ, ದೇವಸ್ಥಾನದ ಒಳಗೋಗೋಣ.
ಈ ಲೋಕದ ಕರ್ತವ್ಯಗಳನ್ನು
ನೋಡಿ ವೀಕ್ಷಕರೇ, ನಮ್ದು ಇದು ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ವಿಶೇಷವಾದ ಒಂದು ವೀರಗಾಸ ನೃತ್ಯ ಅಂತ ಹೇಳಿಸಿಂದ ನಾವು ಇದಕ್ಕ ಕರಿತೀವಿ ನೋಡ್ರಿ. ಈ ವೀರಗಾಸ ನೃತ್ಯ ಒಳಗ್ ನೋಡ್ರಿ ನೀವು ನೋಡ್ಬೋದು, ಇವ್ರು ಎಲ್ಲರೂ ಈಗ ಏನು ದರ್ಶರಲ್ರಿ, ಇದು ಒಂದು ಸಾಕ್ಷಾತ್ ವೀರಭದ್ರ ದೇವರ ಒಂದು ಅವತಾರ ಅಂತಾನೆ ನಾವು ಕರಿತೀವಿ ನೋಡ್ರಿ. ವೀರಗಚ್ಚೆಯನ್ನು ತೊಟ್ಟು, ಆಮೇಲೆ ಇಲ್ಲಿ ಕಾಣಿಸ್ತಾವಲ್ರಿ ಇವಕ್ಕ ವೀರಗುಚ್ಛ ಅಂತ ಕರಿತೀವಿ. ಕಿವಿಯಲ್ಲಿ ನಾಗರ ಜಡೆ, ಆಮೇಲೆ ಒಂದು ಹಣೆಯಲ್ಲಿ ನಾಗರ ಒಂದು ಸರ್ಪವನ್ನು ತೊಟ್ಟು, ಆ ಕೈಯಲ್ಲಿ ಒಂದು ವೀರ ಕತ್ತಿಯನ್ನು ಹಿಡಿದು ಏನು ಕುಣಿತಾರಲ್ರಿ, ಆ ಒಂದು ಕುಣಿತ ನೋಡಕ ಎರಡು ಕಣ್ಣು ಸಾಕಾಗಲ್ಲ ನೋಡ್ರಿ. ಒಂದು ನಯನ ಮನೋಹರ ದೃಶ್ಯ ಅಂತಾನೆ ನಾವು ಕರಿತೀವ್ರಿ. ಆ ಕುಣಿತ ಏನಿರುತ್ತಲ್ರಿ, ಸಾಕ್ಷಾತ್ ವೀರಭದ್ರೇಶ್ವರ ಅವರ ಮೈಯಲ್ಲಿ ಬಂದು ಕುಣಿತಾನೇನೋ ಅನ್ನೋಷ್ಟು ಖುಷಿ ಆಗ್ತದೆ ನೋಡ್ರಿ. ನೋಡ್ಗರಿಗೆಲ್ಲ ಒಂದು ಭಕ್ತಿ ಹಿಂಗ್ ತುಂಬ್ತದಂದ್ರಿ, ನೋಡೋರೇ ಒಂದು ರೋಮಾಂಚನಕಾರಿ ಆಗ್ತದೆ ನೋಡ್ರಿ. ಈ ಒಂದು ವೀರಭದ್ರೇಶ್ವರ ಅವತಾರದ ಬಗ್ಗೆ ಸಾಕ್ಷಾತ್ ಅವರಿಂದನೇ ತಿಳ್ಕೊಳ್ಳೋಣ ನಾವು. ಈ ಒಂದು ಆ ರೌದ್ರ ಯಾವ ತರ ಬರುತ್ತೆ ಅವರಿಗೆ, ಈ ಒಂದು ಕಾವಿ ಧರಿಸಿದಾಗ ಅವರು ಯಾವ ತರ ಇರ್ತಾರಂತ ಅವ್ರ ಬಾಯಿಂದ ನಾವು ತಿಳ್ಕೊಳ್ಳೋಣ ಬರೀ. ಗುರುಗಳೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ರೀ? ನಮ್ಮ ಹೆಸರು ಗೌಮನೇಶ್ ಅಂತ ಹೇಳ್ತಾರೆ. ಹಾ ರೀ. ಎಷ್ಟು ವರ್ಷದಿಂದ ನೀವು ಈ ಒಂದು ವೃತ್ತಿಯಲ್ಲಿದ್ದೀರಿ? 21 ವರ್ಷ ಆಯ್ತು. 21 ವರ್ಷ. ಹಾ ರೀ. ಈ ನಿಮ್ಮ ಒಂದು ಅವತಾರದ ಬಗ್ಗೆ ಹೇಳ್ಬೇಕ್ರಿ ನಮ್ಗೆ. ಇದು ವೀರಭದ್ರೇಶ್ವರನ ಅವತಾರ ಅಂತ ಇರ್ತಾರೆ. ದಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ಪಾರ್ವತಿ ದೇವಿನ ದಕ್ಷ ಬ್ರಹ್ಮ ಯಜ್ಞಕ್ಕೆ ಕರ್ಲಾದಕ್ಕೋಸ್ಕರ ಆ ಯಜ್ಞಕ್ಕೆ ಪಾರ್ವತಿ ದೇವಿ ಹೋಗಿ ಅಲ್ಲಿ ಅವಮಾನಗೊಂಡಾಗ ಹೋಮಕ್ಕೆ ಆಹುತಿ ಆಗ್ತಾಳೆ ಪಾರ್ವತಿ ದೇವಿ. ಆ ಒಂದು ಟೈಮಲ್ಲಿ ಪರಮೇಶ್ವರ ತನ್ನ ಜಡೆಯನ್ನು ಕಿತ್ತಿ ನೆಲಕ್ಕೆ ಎಸೆದು ಅಲ್ಲಿಂದ ಹುಟ್ಟಿರ್ತಕ್ಕಂಥದ್ದೇನೆ ವೀರಭದ್ರ. ಆ ವೀರಭದ್ರನ ಅಲ್ಲಿ ಯಜ್ಞಕುಂಡಕ್ಕೆ ಕಳಿಸಿ ಅಲ್ಲಿ ಇರ್ತಕ್ಕಂಥ ಆ ಒಂದು ಯಜ್ಞದ ಆಯುಷ್ಯದ ಒಂದು ಭಾಗವನ್ನು ಇಸ್ಕೊಂಬರಿ ಅಂತ ಕಳಿಸ್ತಾನೆ. ಅವರು ಅದಕ್ಕೂ ಕೂಡ ಕೊಡಂಗಿಲ್ಲ. ಆ ಆಯುಷ್ಯದ ಭಾಗವನ್ನು ಕೊಡಲಾರ್ದಾಗ ಅಲ್ಲಿರ್ತಕ್ಕಂಥ ದಕ್ಷ ಬ್ರಹ್ಮನ ಯಾಗವನ್ನೆಲ್ಲ ನಾಶ ಮಾಡಿ ಸಂಹಾರ ಮಾಡೋದಕ್ಕಾಗಿನೇ ಕೊಟ್ಟಿರ್ತಕ್ಕಂಥ ಅವತಾರನೇ ಅದು ವೀರಭದ್ರ ಅವತಾರ. ಅದು ಮುಂದೆ ಪರಂಪರಾಗತವಾಗಿ ನಮ್ಮ ಗುರುಗಳು ನಮಗೆ ದೀಕ್ಷೆ ಕೊಟ್ಟು ಆ ದೀಕ್ಷಾ ಪರಂಪರಾಗತವಾಗಿಯೇ ಈ ಒಂದು ವೀರಭದ್ರ ಅವತಾರ ಮುಖಾಂತರನೇ ಸೇವೆಗಳು ಮಾಡ್ಕೊಂಡು ಹೊಂಟಿವಿ. ಇದನ್ನು ಪುರುವಂತಿಕೆ ಸೇವೆ ಅಂತಾರೆ. ಇದನ್ನ ಗುಗ್ಗಳದಲ್ಲಿ ಮತ್ತು ಗಂಗೆಸ್ಥಳದಲ್ಲಿ ವೀರಭದ್ರ ದೇವರ ಜಾತ್ರೆ, ಮೌನೇಶ್ವರ ಜಾತ್ರೆ ಹಾಗೂ ಇನ್ನಿತರ ಊರಿನ ಹಲವಾರು ಜಾತ್ರೆಗಳಲ್ಲಿ ನಮ್ಮನ್ನು ಕರೆಸ್ತಾರೆ. ಅದೇ ರೀತಿಯಾಗಿ ಈಗ ಇಲ್ಲಿ ಬಂಡೆಬಾವಿ ಬಸವೇಶ್ವರ ಅಂತಕ್ಕಂಥ ಜಾತ್ರೆ, ಇದು ಲಿಂಗಸೂರು ತಾಲೂಕಿನ ರಾಯಚೂರು ಜಿಲ್ಲೆಯ ಬಂಡೆಬಾವಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮನ್ನು ಕರೆಸಿದ್ದಾರೆ. ನಾವು ಆ ವೀರಭದ್ರನ ವೇಷವನ್ನೆಲ್ಲ ತೊಟ್ಟು ರೌರ ರೂಪ ತಾಳಿ ಈ ಊರಿನಲ್ಲಿ ಹೋಗತಕ್ಕಂಥ ಕೆಲವೊಂದು ದುಷ್ಟಾದಿಗಳು ವೀರಗಾಸ ಕುಣಿತದಿಂದ ದೂರ ಆಗಿ ಹೋಗ್ತಾವ್ರಿ. ಆಮೇಲೆ ಹರಕೆ ಹೊತ್ತಂತವ್ರು ಬೇಡಿಕೊಂಡು ಶಸ್ತ್ರಗಳನ್ನ ಹಾಕ್ಸಂತಾರ್ರಿ. ಇದೇ ರೀತಿಯಾಗಿ ಮುಂದೆ ಈ ಪರಂಪರೆಯನ್ನು ಬೆಳಕಂತೋಲಿ ಅಂತ ನಾವು ಆಶಿಸ್ತೇವೆ. ಅದೇನ್ ಶಸ್ತ್ರ ಹಾಕೊಂತಿರಲ್ರಿ, ನಿಮ್ಗೆ ಅವಾಗ ಏನು ಅದು ಪೇನ್ ಏನು ಆಗಲ್ಲ? ಅದು ಏನು ನೋವು ಆಗಲ್ರಿ ತಾಯಿ. ಹರಕೆ ಇರ್ತಾವ, ಅದೆಲ್ಲ ವೀರಭದ್ರನ ರೂಪ ರೀ. ಅವೇನು ನೋವಾಗಲ್ಲ, ರಕ್ತ ಬರಲ್ಲ. ಈಗಲ್ರಿ ಮೊದ್ಲಿಂತ್ರ ಹಾಕೊಂತ ಬಂದಾರ, ಮುಂದೆ ಹಾಕ್ತಿವಿ. ನಾವು ಹಾಕೊಳ್ಳೋದಲ್ಲ, ಮತ್ತೆ ಬೇರೆ ಒಂದು ಕೂಸು ಹುಟ್ಟಿದ ಕೂಸಿ ಮೊದ್ಲು ಮಾಡಿ ಹಿಡಿದು ಯಾರು ಬಂದ್ರೆ ಹಾಕ್ತಾರೆ, ಅದಕ್ಕೇನು ನೋವಾಗಂಗಿಲ್ಲ ತಾಯಿ, ಏನು ಆಗಲ್ಲ, ಏನಾಗಲ್ರಿ. ಧನ್ಯವಾದಗಳು. ओम एक लाख 80,000 पांचों पैगंबर मोहन दिन जिता पैगंबर मोहन दिन काशी पति गंगाधर हर हर महादेव राज विश्वकर्मा जगत गुरु मौनेश्वर महाराज की जय, वीरभद्रेश्वर महाराज की जय, वंदे बसवेश्वर महाराज की जय. जय मंगलम जय मां पार्वतेश्वर हर महादेव. ಬೆಳಗ್ಗೆ ಬಂದಿದ್ದೆ, 9:30 ಆಗಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ತಮ್ಮ ಹೆಸರು? ಅಮರಯ್ಯ ಸ್ವಾಮಿ ಅಂತ. ಅಮರಯ್ಯ ಸ್ವಾಮಿ. ಇದು ಬಂಡೆ ಬಸವೇಶ್ವರ ದೇವಸ್ಥಾನ ಯಾವ ಸ್ಥಾಪನೆ ಆಯ್ತು, ಆಮೇಲೆ ಈ ದೇವಸ್ಥಾನದ ಹಿನ್ನೆಲೆ ಮತ್ತೆ ಮಹಿಮೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಲಿಂಗಸೂರು ತಾಲೂಕು ಮೀರಾವೀರನ ಕೋಟ ಗ್ರಾಮದಲ್ಲಿ ಸಜ್ಜನ್ ಗಾಣಿಗರ ಮನೆ ಒಳಗ ಅವರ ಸಂಕಲ್ಪದಂತೆಗೆ ಅಲ್ಲಿ ಜನಿಸ್ಕೊಳ್ತಾನ್ರಿ. ಬಸವೇಶ್ವರ ಅವ್ರ ಸಂಕಲ್ಪ ಜನಿಸಿಕೊಂಡಗೇಶಿ ಅವರ ಸಂಪತ್ತು ಮತ್ತು ಸಕಲ ಐಶ್ವರ್ಯ ಅಭಿವೃದ್ಧಿ ಕೊಟ್ಟಗೇಶಿ ಕೋಟಾ ಗ್ರಾಮದಿಂದ ಬಂಡೆಬಾವಿ ಗ್ರಾಮದೊಳಗೆ ಇಲ್ಲೇ ಬಂದು ಲಿಂಗದೊಳಗೆ ಆಗಿದ್ದಾರೆ. ಮತ್ತೆ ಏನಪ್ಪಾ ಅಂತಂದ್ರೆ ಶತಮಾನ ದೇವರು ಯುಗಂದಲ್ರಿ, ದ್ವಾಪಾರವಿಗೆ ತ್ರೇಪಾರವಿಗೆ ಮೊದಲ ಕಾಲದ ಇತಿಹಾಸವುಳ್ಳ ದೇವರು. ಮೊನ್ನೆ 2015 ಎಲ್ಲಾ ನಮ್ಮ ಭಕ್ತರು ಸೇರ್ಕೊಂಡಗೇಶಿ ನಮ್ಮ ದೇವಸ್ಥಾನಕ್ಕೆ ಗುಡಿ ಇಲ್ಲ ಅಂತೇಳಿ ಎಲ್ಲರೂ ಸರ್ವಭಕ್ತರು ಕೂಡ್ಕೊಂಡಗೇಶಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು.
ಭೂಪುರ ಗಜಾನ ಶಿವಾಚಾರ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಮೊದಲೇ ಉತ್ನಿಗಿದ್ದರು ದೇವಸ್ಥಾನ. ಅವ್ರ ಅಪೂರ್ತಕ ಹೋಗಿ ಭೇಟಿಯಾಗಿ ಅವ್ರ ಮುಖಾಂತರವಾಗಿ ಅನ್ನು ಉತ್ತು ಕರೀಕ್ಷಿ ಈ ಮಠದಲ್ಲಿ ಅವ್ರು ನಮಗನ್ನು ದಾರಿ ತೋರಿಸಿಕೊಟ್ರು. ಅವಾಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ವೈಶಾಖದಾಗ 101 ತಾಳಿ ಸಾಮೂಹಿಕ ಲಗ್ನ ಮಾಡ್ತೀವಿ. ಮತ್ತು ಇದ್ರಾಗ ಶ್ರಾವಣದಾಗ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಇಷ್ಟಲಿಂಗ ಪೂಜೆ ಮಾಡೋದು, ದೇವರ ಶಿಲಾಮೂರ್ತಿ ರುದ್ರಾಭಿಷೇಕ ಮಾಡೋದು, ಅಮಾವಾಸ್ಯೆ ದಿನ ಪುರುವಂತಿಗೆ ಸೇವೆ ಮತ್ತು ಪಲ್ಲಕ್ಕಿ ಸೇವಾ ಪ್ರಕಾರವಾಗಿ ನಡೆದುಕೊಳ್ತಾರೆ. ಮತ್ತು ಕಾರ್ತಿಕ ದೀಪೋತ್ಸವ ಅಂತ ಮಾಡ್ತೀವಿ. ಅವನ್ರಿ ಇತಿಹಾಸವುಳ್ಳ ದೇವಸ್ಥಾನ ಇವತ್ತಿಂದಲ್ರಿ, ಅದು ಶತಮಾನ ಕಾಲದ. ಹಾನ್ರಿ ಅಲ್ಲಿಂದ ಕೋಟೆಯಿಂದ ಬಂದು ಇಲ್ಲಿ ಲಿಂಗೈಕ್ಯ ಆಗೈತಿ. ಅಂದ್ರೆ ಮೂಲಂತ ಕೋಟದಾಗ ಜನಿಸಿ ಇಲ್ಲಿ ಬಂದ ಲಿಂಗೈಕ್ಯ ಎಲ್ಲ ಸರ್ವ ಸದ್ಭಕ್ತಿ ಇಲ್ಲಿ ಸಲುತ್ತೇನೆ ಅಂತೇಳಿ ಒಂದು ಆದೇಶ ತಗೊಂಡಿಗೆ ಇಲ್ಲೇ ಲಿಂಗದೊಳಗಾಗಿ ಅಂತ ಬಂದ ಭಕ್ತಿ ಬೇಡ್ದೇನೆ ಬಿಡುವಂತ ಕೊಡುವಂತ ಶಕ್ತಿಯುಳ್ಳ ಬಂಡೆ ಬಸವೇಶ. ಧನ್ಯವಾದಗಳು ಮಾಹಿತಿ. ನಮ್ಮ ಹೆಸರು ಶಂಕರಪ್ಪ ಸೌಕರ್ ಅಂತ ಹೇಳ್ರಿ, ಕೋಟದವರು. ಈಗ ನಮ್ಮ ಮುತ್ತನವ್ರ ಕಾಲದನ ನಾವು ಹಂಗೆ ಬಂದಿವ್ರಿ. ಆದ್ರೆ ನಾವು ಅಮಾಸಿ ಹುಣ್ಣಿ ಯಾವಾಗ ಬರ್ತದಲ್ರಿ, ಯಾವಾಗ ಒಂದು ಸಲ ಶ್ರಾವಣ ಮಾಸದಾಗ ಇಲ್ಲಂತಂದ್ರೆ ಶಿವರಾತ್ರಿ ಟೈಮ್ನಾಗ ಬರ್ತದ್ರಿ. ಭಾಳ ನಡ್ಕಂತ ಬರ್ತೀರಿ, ಭಾಳ ತೊಂದ್ರಿತ್ರಿ ಬರೋಕೆ ಹೋಗ. ನಮಗೆಲ್ಲ ಯಾರ್ಯಾರು ಬಂದಾರ ದಾರಿ ತಪ್ಸಂದ್ರೆ ದೇವ್ರು ಸಿಕ್ಕಿಲ್ಲ ನಮಗೆ. ಇಲ್ಲಿ ಬರೋದು ಒಂದೊಂದು ದಿನ ಹುಡುಕಾಡ್ಯಾರ ದೇವ್ರು. ಒಂದು ದಿನ ಆದ್ರೂ ಒಂದು ಅವಾಗ ಸಂಜೆ ಮಾಡಿ ಅವಾಗ ಸಿಕ್ಕ ದೇವ್ರು. ಸಿಕ್ಕ ಮೇಲೆ ಕಾಯಿ ಬಿಡಿಸ್ಕೊಂಡು ಹೋಗ್ರಿ. ಇಲ್ಲಿದ್ದ ನಂದನೂರು, ಶಿರೂರು, ರಂಗನಪೇಟೆ, ದೇವ್ರ ಭೂಪುರು, ಆಮೇಲೆ ಸುತ್ತಹಳ್ಳಿ ನಮಗೆ ಒಂದು 8-10 ಊರು ಬರ್ತಾವ್ರಿ. ನಮ್ಮ ಭಕ್ತರು, ನಮ್ಮ ಅಣ್ಣ ತಮ್ಮರು ಸಂಬಂಧಪಟ್ಟಂಥ ದೇವರು ಇಲ್ಲಿ ಇದ್ದಿದ್ದು. ನಾವು ಅವಾಗಲಿದ್ದ ಬರ್ಕಂತ ಇದೀವಿ. ನಡ್ಬರಕ್ಕೆ ಏನಾಗ್ಬಿಡ್ತ್ರಿ, ಶಿರೂರ್ಲಿದ್ದ ಬಂದಾರ. ಅವರು ಬಂದು ಇಲ್ಲಿ ಬಂದು ಇದು ಎಲ್ಲ ಭಕ್ತರು ಬಂದು ಬಂಡಿ ಕೆಟ್ಕೊಂಡ್ ಬಂದಾರ. ನಮ್ಮೂರ್ಲಿದ್ದ ಬಂಡಿಲಿದ್ದ ಬಂದೀವಿ. ಯಾರು ಈ ದಾರಿ ಇದ್ದಿಲ್ಲ, ಮೊದಲು ಇಲ್ಲ ಗುಡ್ದಾಗ ಬಂದೀವಿ. ಆಮೇಲೆ ನಮ್ಮ ಹಂಗ ಒಬ್ರೊಬ್ರು ಭಕ್ತರು ಮಾತಾಡಿ ಕೇಸಿ ಒಂದು ಗುಡಿ ವ್ಯವಸ್ಥೆ ಮಾಡಮ್ರಿ, ಏನಾನ ಮಾಡಮ್ರಿ ಅಂತೇಳಿ ಒಂದು ನಂದನೂರವರು, ಶಿರೂರವರು ಅವ್ರ ಪುಣ್ಯದಿಂದ ಇದೊಂದು ಏನು ಕೆಲಸ ಅಂದರೆ ಅವರು ಮೊದಲ ಫಸ್ಟು ಶಿವಕುಮಾರು, ನಂದನೂರವರು, ಶಿರೂರು ಬಂದು ನೋಡಪ್ಪ ಹಿಂಗಾದ್ರೆ ಚಲೋ ಅಲ್ಲ, ಇದನ್ನೊಂದು ಬೇರೆ ದಾರಿ ಮಾಡಮ್ಮ, ನೆರಳಿಲ್ಲ ಏನಿಲ್ಲ, ಬಿಸಿಲ ಬಂದು ಇದ್ರಾಗ ಬಂದು ಅಭಿಷೇಕ ಮಾಡ್ಕೊಂಡು ಬಿಸಿಲ ಕುಂತು ನಡ್ಕೊಂತ ಇದು ಮಾಡ್ಕೊಂತ ಆಗೋದಲ್ಲ ಅಂತೇಳಿ ಕೇಸಿ ನಾವು ಅವ್ರು ಕುಂತು ಮಾತಾಡಿದ ಮ್ಯಾಕ ಅವರು ಏನೋ ತಡಲ್ನ ದೇವ್ರ ಮನುಷ್ಯನೇ ಬಂದು ಬಸವಣ್ಣ ಬಂದು ಅವ್ರಿಗೆ ಬಂದು ಎಷ್ಟೊತ್ತಿದ್ರೆ ನಾಳೆ ನಾವು ರೊಕ್ಕ ತಗೊಂಬರ್ತೀವಿ ಅಂತೇಳಿ ರೊಕ್ಕ ತಗೊಂಬಂದು ಅವ್ರು ಹಿರಿಯರು ಕುಂತ್ಕೊಂಡು ಮಾತಾಡ್ಕೊಂಡು ಕುಂತಿದ್ರು ಅವರೆಲ್ಲರು. ಅವರು ಹಿರಿಯರಿಗೆ ಕೊಡಲಿಲ್ಲ ರೊಕ್ಕ. ಅವರೆಲ್ಲರು ಬಂದು ಅವ್ರು ನನ್ನ ಕರೆಸಿ ಕೇಸಿ ಇದು ಯೋಗ್ಯ ನೀನು ಆತದಿ, ಇದನ್ನು ನಿನ್ನ ತಕ್ಕ ಶಕ್ತಿ ಐತೆ ನೀನು ಮಾಡ್ತಿದ್ದಿ ಅಂತ ಕೇಸಿ ಅವರು ದುಡ್ದಂಥ ಫಲ ಎಲ್ಲರೂ ತಂದು ಬಸವಣ್ಣಪ್ಪ ಏನು ಬುದ್ಧಿ ಕೊಟ್ಟನ ಅವರೆಲ್ಲ ಕಾಣಿಕೆ ತಂದು ಕೇಸಿ ನನ್ನ ಕೈಗೆ ತಂದು ಕೊಟ್ಟರು. ಇದು ನನ್ನ ವಜ್ಜೆ ಆಗ್ತದ, ನನ್ನಿಂದ ಆಗಲ್ಲ, ನಾನು ನೀಗಿಸೋದಾಗಲ್ಲ, ಬೇಡ ಅಂತ ನಾನು ಅಂದಿನ್ರಿ. ಅಂದ್ರೆ ಇದು ನೀನೇ ನೀಗಿಸ್ತದೆ, ಇದು ನೀನು ಮಾಡ್ತಿದ್ದೆ ಅಂತ ಕೇಸಿ ಅವರು ನನ್ನ ಕೈಗೆ ದುಡ್ಡು ತಂದು ಕೊಟ್ಟರು. ಭಕ್ತರು ಅವರೊಂದು 1 ಲಕ್ಷ ಚಿಲ್ಲರೆ ತಂದು ಕೊಟ್ಟರೆ ನಾವು ಎಲ್ಲ ಭಕ್ತರು ಕಲಿತು ಮತ್ತೆ ಒಂದು 4-5 ಲಕ್ಷ ದುಡ್ಡು ಕಲೆಕ್ಷನ್ ಮಾಡಿ ಒಂದು ಗುಡಿ ಒಂದು ತರಗಿರ ಹಾಕಿ ಭೂಪರಾಜವ್ರು ಬಂದು ಅವರು ಟೈಮ್ ತಗೊಂಡ್ರೆ ನೀನು 16 ತಿಂಗಳದ ಗುಡಿ ಮುಗಿಸ್ಬೇಕು ನೀವು ಅಂತ ಎಷ್ಟೊತ್ತಿದ್ರ ಅಂತ ಕೇಸಿ ಅದನ್ನು 16 ತಿಂಗಳದಾಗ ಗುಡಿ ಮುಗಿಸ್ತೀವಿ ರೀ. ಮುಗಿಸೋ ಟೈಮ್ನಾಗ ಮತ್ತೆಮ್ಮೆ ಕಂಬಿತ್ರ ಪಟ್ಟಿ ಮತ್ತೆಮ್ಮೆ ಹಾಕಿ ದೇವ್ರು ಇದು ಮಾಡಿದ್ರೆ ಒಂದು ವಜ್ಜಲ್ಮಾನಪ್ಪ MLA ಇದ್ರು, ಅವರು ಒಂದು 4 ಲಕ್ಷ ರೂಪಾಯಿ ಅನುದಾನ ಕೊಟ್ರಿ ಗುಡಿಗೆ. ಅದು ಅನುದಾನ ಕೊಟ್ಟು ಎಲ್ಲಷ್ಟು ಆದ ಕೇಸಿ ಇಷ್ಟೆಲ್ಲ ಪ್ರಮಾಣ ಆತ್ರಿ. ನಮ್ಮ ಕೈ ಮೇಲೆ ಆದ್ರೆ ಒಂದು ಗರ್ಭಗುಡಿ ಆಗ್ತದ್ರಿ. ಒಂದು ಅವ್ರು ವಜ್ಜಲ್ಮಾನಪ್ಪನವರು 4 ಲಕ್ಷ ರೂಪಾಯಿ ಅನುದಾನ ಕೊಟ್ಟರು. ನಮ್ಮ ಅಣ್ಣವರು ಅದ್ರಾಗ ಅವರು ವಜ್ಜಲ್ಮಾನಪ್ಪನ ಜೊತೆಗಿದ್ರು. ಆ ಟೈಮ್ನಾಗ ಎಲ್ಲರೂ ಒಂದು ಕೇಸಿ ಒಂದು ಅನುಕೂಲ ಮಾಡಿ ಅದೊಂದು ಅನುಗ್ರಹ ಮಾಡಿದ್ರಿ. ನಮ್ಮ ಜಾತ್ರೆ ನಡೆಸ್ಬೇಕಾದ್ರೆ ನಮ್ಮ ಪುಣ್ಯ ಅಮರೇತಾತ್ನವ್ರ ಪುಣ್ಯ ರೀ. ನಾವು ಈ ಮಟ್ಟಕ್ಕೆ ಆಗ್ತದೆ ಎಂಬುದು ನಮಗೇನು ಗೊತ್ತಿಲ್ಲರಿ. ಅದು ಈ ಮಟ್ಟಕ್ಕೆ ಆಗ್ತದೆ ಎಂಬುದೇ ಗೊತ್ತಿಲ್ಲರಿ. ಏನೋ ಬರ್ತಾನ ಪೂಜೆ ಮಾಡ್ಕೊಂಡ ಓತಾನ ಅಂತ ಮಾಡಿದ್ವಿ. ಇವ್ರು ಅವ್ರ ಕೈ ಮೇಲೆ 101 ಲಗ್ನ ಮಾಡಕತ್ತಿದ್ರು. ಪ್ರತಿ ಅಮಾವಾಸ್ಯೆ ಇಲ್ಲೆಲ್ಲ ಜನರನ್ನು ಬರತ್ತಂತ ಸಂಪರ್ಕ ಜಾಸ್ತಿ ಆಯ್ತು ರೀ. ಇಲ್ಲಿ ಯಾರ್ಯಾರು ಒಂದು ಆಡು ಕುರಿ ಬಿಟ್ಟು ಕೇಸಿ ಇಲ್ಲಿ ಯಾರು ಬರ್ತದಿಲ್ಲ ಅಂಥದ್ದು ಇಡೀ ನಮ್ಮ ಇಲ್ಲಿ ತಾಲೂಕದಾಗೆಲ್ಲ ಹಳ್ಳಿಗಳಲ್ಲೆಲ್ಲ ಬಂದು ಈ ತಾತನ ದರ್ಶನ ತಗೊಂಡು ಬಸವಣ್ಣಪ್ಪನ ದರ್ಶನ ತಗೊಂಡು ಇಲ್ಲಿ ಏನೋ ಒಂದು ಕೇಳೋದು ನಡಿಕೆಂತ ಮಾಡ್ಕೊಂತ ಹೊಂಟಾರೆ. ಅಲ್ಲಿದ್ದ ನಮ್ಗೆ ಚಲೋ ಅದಾಗದ. ಶ್ರಾವಣ ಮಾಸದಾಗನು ಇದೆಲ್ಲ ಮಾಡ್ಕೊಂತ ಹೊಂಟಾರ. ಇದು ಯಾವತ್ತೂ ಮೊದಲೆಲ್ಲ ಮಾಡಿದ್ದಿಲ್ಲ ನಾವು. ಈ ಸಲ ಈ ಒಂದು 15 ವರ್ಷದಿಂದ ನಮ್ಮ ಮುತ್ತೆಯವ್ರ ಕೈ ಮೇಲೆ ಎಲ್ಲ ಏಳಿಗೆ ಆಗ್ಯದ್ರಿ. ಎಲ್ಲ ಏಳಿಗಾಗಿ ಇವ್ರ ಕೈ ಮೇಲೆ ಎಲ್ಲ ಚಲೋದಾಗ್ಯದ. ನಮ್ಮ ಬಸವಣ್ಣಪ್ಪ ನಡೆಸಿಕೊಳ್ಳ ಅಂತೇಳಿ ನಾವು 2 ಮಾತು ಇದು ಮಾಡ್ತೀವಿ. ಧನ್ಯವಾದಗಳು. ನೋಡಿ ವೀಕ್ಷಕರೇ, ಪುರವಂತಿಗೆ ಪ್ರಾರಂಭ ಆಗ್ಯದ ನೋಡ್ರಿ. ಈಗ ಈ ಪುರವಂತಿಗರಿಂದ ನೋಡಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯ ನೋಡ್ರಿ. ಈ ಪುರವಂತಿಗರನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಗೃಹ ಪ್ರವೇಶ, ಆಮೇಲೆ ಮದುವೆಗಳಲ್ಲಿ, ಆಮೇಲೆ ಈ ತರ ದೇವರ ಜಾತ್ರಾ ಮಹೋತ್ಸವದಲ್ಲಿ ಪುರವಂತಿಗರ ಕುಣಿತವನ್ನ ಆಡಿಸ್ತಾರ ನೋಡ್ರಿ.
ಇದನ್ನ ವೀರಗಾಶೆ ಅಂತ ಹೆಸರಿಂದ ಕರೀತಾರೆ ನೋಡ್ರಿ. ವೀರಗಾಶೆಯ ಕುಣಿತ ನೋಡಿ ವೀಕ್ಷಕರೇ. ಇದು ಪೂರ್ತಿ ವಿಡಿಯೋನ ನೋಡ್ರಿ. ಈ ಒಂದು ಪುರುವಂತಿಗೆ ಕುಣಿತವನ್ನ ವೀಕ್ಷಿಸಿ ಆನಂದಿಸಿ. ಇಲ್ಲಿ ನೋಡಿ ವೀಕ್ಷಕರೇ, ಇದು ಸಹ ನಮ್ಮ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ಜಾನಪದ ನೃತ್ಯ ಅಂತಲೇ ಹೇಳ್ಬೋದು ನೋಡ್ರಿ. ನಂದಿ ಕೋಲು ಕುಣಿತ ಅಂತ ಕರಿತೀವಿ ರೀ ನಾವು ಇದಕ್ಕೆ. ನೋಡ್ರಿ, ಒಂದು ಕೋಲನ್ನು ಒಂದೇ ಶೋಲ್ಡರಲ್ಲಿ ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ರೀ. ಅದು ಸುಮಾರು ಒಂದು 50 ಫೀಟ್ ಹೈಟ್ ಇರುತ್ತೆ ರೀ ಆ ಕೋಲು. ಆ ಉದ್ದವಾದ ಕೋಲನ್ನು ಒಂದೇ ಶೋಲ್ಡರಲ್ಲಿ ಬ್ಯಾಲೆನ್ಸ್ ಮಾಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕತ್ತಾರೆ ನೋಡ್ರಿ. ಇದಕ್ಕೆ ನಂದಿ ಕೋಲು ಕುಣಿತ ಅಂತೇಳಿ ಕರೀತಾರೆ ನೋಡ್ರಿ. ಇದನ್ನು ಸಹ ದೇವರ ಜಾತ್ರೆಗಳಲ್ಲಿ ಮಾತ್ರ ಇದನ್ನು ನಂದಿ ಕೋಲು ಕುಣಿತನ ಕುಣಿಸ್ತಾರೆ. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಕತ್ತಾರೆ ನೋಡ್ರಿ. ಒಂದು ಭಾರವಾದ ಕೋಲನ್ನು ಒಂದೇ ಶೋಲ್ಡ್ರ್ ಮೇಲೆ ಬ್ಯಾಲೆನ್ಸ್ ಮಾಡಿ ಕುಣಿತಾರೆ ನೋಡ್ರಿ. ಇದನ್ನು ಎಷ್ಟು ಚೆನ್ನಾಗದ ನೋಡ್ರಿ ನೋಡಕ್ರಿ.
ಇಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ಪುರುವಂತರ ಕುಣಿತದಲ್ಲಿ ಒಂದು ವೀರಗಾಸೆ ತೊಟ್ಟಿರ್ತಾರಲ್ರಿ, ಅವರು ಪುರುವಂತಿಗೆ ಆಡಬೇಕಾದ್ರೆ ಆ ಒಂದು ಒಡಪ ಅದು ಎಲ್ಲ ಹೇಳಿದ್ಮೇಲೆ ಅವರಿಗೆ ಒಂಥರ ಮೈಯಲ್ಲಿ ರೌದ್ರ ಬಂದಂಗಾಗಿ ಈ ಥರ ಶಸ್ತ್ರ ಹಾಕೊತಾರೆ ನೋಡ್ರಿ. ಸುಮಾರು ಏನಿಲ್ಲ ಅಂದ್ರೆ ಒಂದು 5-6 ಫೀಟ್ 8-10 ಫೀಟ್ ದೊಡ್ಡದದ ನೋಡ್ರಿ. ಇದು ಒಂದು ಬಳ್ಳಿನಷ್ಟು ದಪ್ಪ ಅದ ನೋಡ್ರಿ. ಅದು ಸ್ಟೀಲ್ದು. ಒಂದು ಸಣ್ಣದು ಒಂದು ಗುಂಡು ಪೇನ್ ಚುಚ್ಚಿದ್ರೆ ನಮ್ಗೆ ಎಷ್ಟು ಪೇನ್ ಆಗುತ್ತಾ, ಆಮೇಲೆ ಬ್ಲಡ್ ಬರುತ್ತೆ. ಆದರೆ ಇಷ್ಟು ದೊಡ್ಡದು ರಾಡ್ ಥರ ಇರೋದು ಶಸ್ತ್ರ ಹಾಕೊಂಡ್ರು ಅವ್ರಿಗೆ ಒಂದು ಹನಿ ರಕ್ತನೂ ಬರಲ್ಲ, ಆಮೇಲೆ ಪೇನೂ ಆಗಲ್ಲ ನೋಡ್ರಿ. ಇದೇ ಒಂದು ಈ ಕುಣಿತದ ವೈಶಿಷ್ಟ್ಯ ಮತ್ತು ದೇವರ ಮಹಿಮೆ ಅಂತ ಹೇಳ್ಬೋದು ನೋಡ್ರಿ. ಅದು ನಾಲ್ಗೆ ಒಳಗೆ ಶಸ್ತ್ರ ಹಿಡ್ಕೊಂಡು ಹಂಗೆ ಮತ್ತೆ ಪುರುವಂತಿಗೆ ಆಡಕತ್ತಾರೆ ನೋಡ್ರಿ. ಅವರು ನೋಡಕ್ಕೆ ಒಂಥರ ಮೈ ರೋಮಾಂಚನ ಆಗುತ್ತೆ ನೋಡಿ ವೀಕ್ಷಕರೇ. ಇದು ವೀರಭದ್ರ ದೇವರ ಮಹಿಮೆ ನೋಡ್ರಿ. ಇದು ಸಣ್ಣ ಹುಡುಗರು ಹುಟ್ಟಿದ ಕೂಸಿಗೂ ಹಾಕ್ತಾರೆ ಶಸ್ತ್ರ, ಆದ್ರೂ ಏನು ಒಂದನಿ ರಕ್ತನೂ ಬರಲ್ಲ ಮತ್ತು ಪೇನೂ ಆಗಲ್ಲ ನೋಡ್ರಿ. ಬಂಡೆ ಬರದರಾಜ ದತ್ತರಾಬಸವ ರಾಜರಾಜೇಶ್ವರಿ ಮಗಳಾಂಬಿಕೆ ಸಿಂಚಣಿಗೂ ಮೌನ ಅಲಕರ್ತಿ ವೀರ ಹೇಗೆ ಬರೋನಿಗೆ ಸುತ್ತಿನ ದೇವರ ಸುತ್ತಿಗೆ ಮಕ್ಕಳಾದರೆ ಜ್ಞಾನದೇವರು ಜ್ಞಾನದ ಮಕ್ಕಳು ಅಲ್ಲದ ಪ್ರಭುದೇವ. ಸುತ್ತಿನ ದೇವರ ಸುತ್ತಿಗೆ ಮಕ್ಕಳಾದರೆ ಜ್ಞಾನದೇವರು ಜ್ಞಾನದ ಮಕ್ಕಳು. ಯೋನಿಯ ಮಕ್ಕಳ ಪ್ರಜಾಪಿತ ಬಸವಣ್ಣ, ಯೋನಿಯ ಮಕ್ಕಳಿಗೆ ಪ್ರಜಾಪಿತ ಬಸವಣ್ಣ. ಬಸವ ಭಾಗ್ಯದ ದಡಿಯೇ ಬಸವ ಪುರುಷನ ಕಡೆಯೇ ಬಸವ ಚಿಂತಾಮಣಿ ಅನ್ನದಡಿ ಅಲ್ಲಮ ಪ್ರಭುದೇವ. ಬಸವ ಭಾಗ್ಯದ ದಡಿಯೇ ಬಸವ ಪುರುಷನ ಕಡೆಯೇ ಬಸವ ಚಿಂತಾಮಣಿ ಅನ್ನದಡಿಯೇ ನಿನ್ನಿಂದಲೇ ಬದುಕಿರು ನಿನ್ನಿಂದಲೇ ಬಾಳಿದರು. ಪಶುಪತಿ ಪಾದವನ್ನು ಕಂಡನು ದೇವ. ನಮ್ಮಪ್ಪ ಬಸವಣ್ಣ ನಮ್ಮವ ನೀಲಮ್ಮ, ನಮ್ಮಪ್ಪ ಬಸವಣ್ಣ ನಮ್ಮವ ನೀಲಮ್ಮ. ನಮ್ಮ ಶರಣದಲ್ಲಿ ಬಂದನಿ ಮಕ್ಕಳು ಕಕ್ಕೆ ಇಂದ ಮಾಡಿದ ಸಾಲ ತಿದ್ದಲೆ
ಬೈಯುವುದನ್ನು ಫಲವಿರುತ್ತದೆ. ಎನಗೆ ಬೈದವನ ಸುಖದೊಳಗಿರಲ್ಲ, ಎನಗ ಮುಂದಾಡಿ ಕೊಂಬವರಿಗೆ ಫಲವಾಗಲಿ. ಸರಿಯೊಳ ಸಿದ್ಧನ ಭಯವಂತರಲಿ. ರಾಜರಾಜೇಶ್ವರಿ ಕರಿವೀರ ಭದ್ರ ಭದ್ರಿಕಾಳಿ ಮನಹರ ಜೈ ಜೈ ಜಂಗಮನಾಥ ಹೇಗೆ ಬರವನಯ್ಯ ಪರಮೇಶ್ವರ ಜಗದೀಶ ಹಸನಾಗಿ ಮಾಡಿದ ಅಲಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ದುರ್ಲ ದುಷ್ಪಾಪಿಗಳ ಗಂಡೆ ಕಥನ ಪ್ರಚಂಡ ಭದ್ರ ಕಾಳಿಯಾಗಂಡೆ ಮೂರು ಲೋಕಕ್ಕೆ ಗಂಡ ನಮ್ಮ ಕರಿವೀರ ಭದ್ರ ದೇವರು ನಾಂಗ ಬರ್ತಿದ್ದನಪ್ಪ ಚಂಡಿಯಮ್ಮ ಕಟ್ಟುವೆ ಚಾಮುಂಡಿಯನ್ನೇ ಕಟ್ಟುವೆ ಚಂಡಿಯಮ್ಮ ಕಟ್ಟುವೆ ಚಾಮುಂಡಿಯನ್ನೇ ಕಟ್ಟುವೆ ದುರ್ಗ ದೇವತೆಯನ್ನು ಕಟ್ಟುವೆ ಕನ್ನಡನ್ನು ಕಟ್ಟುವೆ ಕಿರುಕುಳಿಗಳನ್ನೇ ಕಟ್ಟುವೆ 184 ಕೋಟಿ ಜೀವರಾಶಿಯನ್ನು ಕಟ್ಟುವೆ ಈ ಗುರುಕುಲದ ಕೂಡ ಸುಗಮವಾಗಿ ಸಾಗಲೆಂದು ನಮ್ಮ ಶ್ರೀ ಗುರುಗಳನ್ನೇ ಕಟ್ಟುವೆ ದೇವ ಎಲ್ಲ ಒಡೆಯ ಬಂದಿ ಬಸವನ ಪವಾಡಗಳು ಅಂದಾದರೂ ಉಂಟು ಇಂದಾದರೂ ಉಂಟು ಈಗಾದರೂ ಉಂಟು ಮತ್ತೆ ಇದ್ದಾದರೂ ಉಂಟು ದೇವ ಎಲ್ಲ ಒಡೆಯ ಬಂಡಿ ಬಸವನ ಪವಾಡಗಳು ಅಂದಾದರೂ ಉಂಟು ಇಂದಾದರೂ ಉಂಟು ಈಗಾದರೂ ಉಂಟು ಮತ್ತೆ ಈ ಶ್ರದ್ಧಾದರೂ ಉಂಟು ಏಕೆಂದರೆ ಬರೆದುಕೊಳ್ಳೆ ಸಾಕಂದರೆ ಸರದುಕೊಳ್ಳೆ ಏಕೆಂದರೆ ಬರೆದುಕೊಳ್ಳೆ ಸಾಕಂದರೆ ಕದು ಸರದುಕೊಳ್ಳೆ ದೇವ ಬಂಡೆ ಬಸವನ ಭಕ್ತಾರಾದರು ಎನ್ನವಯ್ಯ ಬಂಡೆ ಬಸವನ ಭಕ್ತಾರಾದರು ದೇವ ಲೋಕ ಕಲ್ಯಾಣಕ್ಕ ಜನಸಿ ಬಂದನು ರುದ್ರಯ್ಯ ತಾತ ಲೋಕ ಕಲ್ಯಾಣಕ್ಕ ಜನಸಿ ಬಂದನು ರುದ್ರಯ್ಯ ತಾತ ಒಳಗೊಂಡು ಬೆಳಕು ತಂದನು ಪರಮಾತ್ಮ
ಪರಮ ಶಿವನೇತ ಗುಡಗುಂಟಿ ಗ್ರಾಮಕ್ಕೂ ತಂದನು ಪರಮ ಶಿವನೇತ ಗ್ರಾಮದ ಗಂಭೀರ ಮಠದಲ್ಲಿ ಜನಸಿ ಬಂದಾನ ಗುಡಗುಂಟ ಗ್ರಾಮದ ಗಂಭೀರ ಮಠದಲ್ಲಿ ಜನಸಿ ಬಂದಾನ ತಾಯಿನ ಗಮ್ಮ ತಂದೇರ ಕೈಯ ತಾಯಿನ ಗಮ್ಮ ತಂದೇರ ಕೈಯ ಗರ್ಭದಿಂದ ಗ್ರಾಮದ ಕಲಶದ ಗುಡಿಯ ಒಳಗ ಹಾಜಾನ ಗುರುಗುಂಟ ಗ್ರಾಮದ ಕಲಶದ ಗುಡಿಯ ಒಳಗ ಹಾಜಾನ ಬ್ರಹ್ಮರೇಶ್ವರನ ಕೊಂದು ಪರಮಾತ್ಮನ ಜ್ಞಾನ ಅಕ್ಷತ ಶರಣ ಕೊಂದು ತಾನು ಪರಮಾತ್ಮನ ರುದ್ರಯ್ಯ ಪಾತ್ರಗ ಬೆಳಗಾಗಿ ಬಂದಳ ಸಾರಮ್ಮ ದೇವಿ ರುದ್ರಯ್ಯ ಪಾತ್ರಗ ಬೆಳಗಾಗಿ ಬಂದಳ ಸಾರಮ್ಮ ದೇವಿ ನಾಲ್ಕು ಮಕ್ಕಳಿಗೆ ಜನ್ಮವನ್ನಿಟ್ಟು ಮಣಿಗಳ ಕಾರಣಿಯಿಂದ ಲೋಕ ಕಲ್ಯಾಣದಲ್ಲಿ ಕಳಿಸಿ ಬಂದಾನು ರುದ್ರಯ್ಯ ತಾತ ಗುರುವಿಗಾಗಿ ಮತ್ತಿ ಪಟ್ಟಣಕ ಪದಯಾತ್ರೆಯ ಮಾಡ್ಯಾನ ಗುರುವಿಗಾಗಿ ಮತ್ತಿ ಪಟ್ಟಣಕ ಪದ ಯಾತ್ರೆ ಮಾಡ್ಯಾನ ಗುರುಪದಾತನ ಶಿಷ್ಯನಾಗಿ ಜಗಗಳು ಶಿಷ್ಯನಾಗಿ ಅವತರಿಸಿ ಬಂದನು ತಂದನು ಪರಮ ಶಿವನೇತ ರಾಮ ಕದಲಕು ತಂದನು ಪರಮ ಶಿವನೇತ ಬಡವರಿಗಾಗಿ ತನ್ನ ದೇಹ ಮುಡುಕೆ ನಾನು ಶರಣ ಬಡವರಿಗಾಗಿ ತನ್ನ ದೇಹ ಮುಡುಕೆ ನಾನು ಶರಣ ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವ ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವ ಅಮರೇಶ್ವರನಾಗಿ ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವ ಅಮರೇಶ್ವರನಾಗಿ ಲೋಕ ಕಲ್ಯಾಣ ಕೌತರಿಸಿ ಬಂದಾನು ರುದ್ರಯ್ಯ ತಾತ ಲೋಕ ಕಲ್ಯಾಣ ಕೌತಿ ಬಂದನು ರುದ್ರಯ್ಯ ತಾತ ರಾಮದ ಬೆಗತಂದನು ಪರಮ ಶಿವಲಿಂಗ ರಾಮದ ಬೆಗತಂದನು
ಬಿತ್ತಿದ ಬೀಜಗಳು ನಾವು ನಮಗಿರದು ಎಂದೆಂದು ಸಾವು ನಮಗಿರದು ಎಂದೆಂದು ಸಾವು. ಹಳ್ಳಿಯ ಜಾತ್ರೆಯ ಸಂಭ್ರಮ ಅಂದರೆ ಇದೇ ನೋಡಿ ವೀಕ್ಷಕರೇ. ಈ ಒಂದು ಗ್ರಾಮದಲ್ಲಿ ಇಲ್ಲಿ ಅಂತ ಅಷ್ಟೇ ಅಲ್ಲ ರೀ, ಎಲ್ಲ ಹಳ್ಳಿಗಳ್ದಾಗೂ ಜನ ಒಂದು ಜಾತ್ರೆ ಉತ್ಸವ ಅಂತ ಬಂದರೆ ಎಲ್ಲ ಜನನೂ ಒಂದೇ ಕಡೆ ಇದೇ ಥರ ಸೇರ್ತಾರೆ ನೋಡ್ರಿ. ಇಲ್ಲಿ ಸಣ್ಣ ಮಕ್ಕಳಾಗಿರ್ಬೋದು, ಹೆಣ್ಮಕ್ಳು, ದೊಡ್ಡವರು, ವಯಸ್ಸಾದವರು, ಮತ್ತು ಮದುವೆ ಆಗಿ ಗಂಡನ ಮನೆಗೆ ಹೋದ ಹೆಣ್ಮಕ್ಳನ್ನು ಸಹ ಊರಲ್ಲಿ ಜಾತ್ರೆ ಇದ್ದರೆ ಕರೆಸ್ತಾರೆ. ಇದೇ ಥರ ನೀವು ನಿಮ್ಮೂರಲ್ಲಿ ಯಾವ ಥರ ಜಾತ್ರೆಗಳನ್ನು ಆಚರಣೆ ಮಾಡ್ತೀರಿ, ಆಮೇಲೆ ನಿಮ್ಮ ಬಾಲ್ಯದಲ್ಲಿ ಹೋಗಿರ್ತಕ್ಕಂಥ ಜಾತ್ರೆಗಳು, ಹಬ್ಬ ಹರಿದಿನಗಳ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿರಿ, ನೋಡೋಕ್ಕೆ ಒಂದು ಹಬ್ಬ ನೋಡಿರಿ, ಎಷ್ಟು ಚೆನ್ನಾಗಿದೆ ನೋಡಿರಿ. ಎಲ್ಲ ಜನರು, ಇಡೀ ಊರಿನ ಜನ ಎಲ್ಲ ಒಂದೇ ಕಡೆ ಸೇರಿರ್ತಾರೆ ನೋಡಿರಿ. ಹೆಣ್ಮಕ್ಳು, ಗಂಡ್ಮಕ್ಳು, ಆಮೇಲೆ ಸಣ್ಣ ಮಕ್ಕಳಾಗಿರ್ಬೋದು, ಎಷ್ಟು ಖುಷಿಯಾಗಿ ಭಾಗವಹಿಸ್ತಾರೆ ನೋಡಿರಿ. ಸಣ್ಣ ಹುಡುಗಿಯರೆಲ್ಲ ಕಳಸ ಇಟ್ಕೊಂಡು, ಆಮೇಲೆ ಕುಂಭ ಹೊತ್ಕೊಂಡು, ಎಷ್ಟು ಚೆನ್ನಾಗಿದೆ ನೋಡಿರಿ. ನೋಡೋಕೆ ಖುಷಿ ಆಗುತ್ತೆ ನೋಡಿರಿ. ಇದೇ ನೋಡಿರಿ ಹಳ್ಳಿಯ ಸೊಗಡು, ಸಂಭ್ರಮ ಅಂದರೆ. ಪೂರ್ತಿ ವಿಡಿಯೋನ ನೋಡಿ ವೀಕ್ಷಕರೇ, ನಿಮಗೂ ಸಹ ಭಾಳ ಖುಷಿ ಆಗ್ತದ ಅಂತ ಅಂದ್ಕೊಂಡೀನಿ. ಈ ಥರ ಒಂದು ಉತ್ಸವಗಳು ಅಪರೂಪ ನೋಡ್ರಿ. ಯಾಕಂದ್ರೆ ಕೆಲವು ದೇವರ ಜಾತ್ರೆಯಲ್ಲಿ ಮಾತ್ರ ಈ ಥರ ನಂದಿಕೋಲ್ ಕುಣಿತ ಆಗಿರ್ಬೋದು, ಪುರವಂತರ ಕುಣಿತ ಆಗಿರ್ಬೋದು ಕರೆಸ್ತಾರೆ. ಎಲ್ಲ ಜಾತ್ರೆಗಳಲ್ಲಿ ಇದು ಸಿಗಲ್ಲ ರೀ. ಪೂರ್ತಿ ವಿಡಿಯೋ ನೋಡಿ ವೀಕ್ಷಕರೇ. ಪಕ್ಷಿಯನ್ನು ಇವರ ಕಣ್ಣುಗಳನ್ನು ನೋಡಿದ್ರಿಂದ ಇವರ ಕಣ್ಣುಗಳನ್ನು ಹೋಗಿ ಆತ ವೀರ ಯಾಗ ಬರವನಯ್ಯ ಆಯೋ ಬೇಡ ಬೇಡ ಬಸವಲಿಂಗ ಸ್ವಾಮಿ ಬಾವಾಡ ಪುರುಷ ಕರುಣೆ ಕಾಯೋ ಕೈ ಬೇಡ ಕೈವಾಸ ಒಡೆಯ ಕೈ ಬೇಡ ಬೇಡ ಕೈ ನಿಮ್ಮ ಕರುಣೆ ನಾಮ ಕರ ಬಿಡದವಯ್ಯ ನಿಮ್ಮ ಕರ ನೋಡಿದ್ರಲ್ಲ ವೀಕ್ಷಕರೇ, ಪೂರ್ತಿ ವಿಡಿಯೋ ನೋಡಿರಿ ಅಂತ ಅನ್ಕೊಂತೀನಿ. ನಮ್ಮ ಉತ್ತರ ಕರ್ನಾಟಕದ ಈ ಒಂದು ಪುರವಂತರ ಕುಣಿತ ಆಗಿರ್ಬೋದು, ಆಮೇಲೆ ನಂದಿಕೋಲು ಕುಣಿತ ಆಗಿರ್ಬೋದು, ಈ ಬಸವಣ್ಣನ ದೇವಸ್ಥಾನ ಆಗಿರ್ಬೋದು, ಈ ಒಂದು ಜಾತ್ರೆ ಮಹೋತ್ಸವ ಆಗಿರ್ಬೋದು, ಯಾವ್ದಾದ್ರು ಒಂದು ಅಂಶ ಇಷ್ಟ ಆಗೇ ಆಗಿರುತ್ತಾ.
ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನೆಲ್ನ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾರು ನನ್ನ ವಿಡಿಯೋನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡ್ರಿ. ನಾನು ಹಾಕ್ತಕ್ಕಂಥ ವಿಡಿಯೋಗಳು ಮೊದಲು ನಿಮಗೆ ಬರ್ತಾವ, ನೀವೇ ನೋಡ್ತೀರಂತ. ಧನ್ಯವಾದಗಳು ವೀಕ್ಷಕರೇ.